ಇಂಡಿಯನ್ ರುಪಿ ವ್ಯಾಲ್ಯೂ 90 ರುಪೀಸ್ ರೀಚ್ ಆಗಿರೋದು. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ಇಂಡಿಯನ್ ರುಪಿ 5% ವೀಕ್ ಆಗಿದೆ. ಎಸ್ಪೆಷಲಿ ನವೆಂಬರ್ ಇಂದ ರುಪಿ ವೀಕ್ ಆಗ್ತಾ ರೆಕಾರ್ಡ್ ಲೋನ ಹಿಟ್ ಆಗಿದೆ. ಇದಕ್ಕೆ ರೀಸನ್ ಏನಂತ ಅಂದ್ರೆ ಟ್ರೇಡ್ ಡಿಫಿಸಿಟ್. ಈ ಟ್ರೇಡ್ ಡಿಫಿಸಿಟ್ ಅಂದ್ರೆ ನಾವು ಬೇರೆ ಕಂಟ್ರೀಸ್ ಮಾಡೋ ಎಕ್ಸ್ಪೋರ್ಟ್ಸ್ ಗಿಂತ ಇಂಪೋರ್ಟ್ಸ್ ಜಾಸ್ತಿ ಮಾಡ್ಕೊಂತ ಇದೀವಿ. ಅಂದ್ರೆ ಬೇರೆ ಕಂಟ್ರೀಸ್ ಮಾಡೋ ಸೇಲ್ಸ್ ಗಿಂತ ನಾವು ಪರ್ಚೇಸ್ ಜಾಸ್ತಿ ಮಾಡ್ತಾ ಇದೀವಿ. ಈ ತರ ಇಂಪೋರ್ಟ್ಸ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಟ್ರೇಡ್ ಡಿಫಿಸಿಟ್ ಜಾಸ್ತಿ ಆಗುತ್ತೆ. ಟ್ರೇಡ್ ಡಿಫಿಸಿಟ್ ಜಾಸ್ತಿ ಆಗೋದ್ರಿಂದ ನಮ್ ರುಪಿ ವ್ಯಾಲ್ಯೂ ವೀಕ್ ಆಗ್ತಾ ಹೋಗುತ್ತೆ. ಈ ರುಪಿ ವ್ಯಾಲ್ಯೂ ವೀಕ್ ಆಗೋದ್ರಿಂದ ಕೆಲವು ಸೆಕ್ಟರ್ಸ್ ಪ್ರಾಫಿಟ್ ಕೂಡ ಇದೆ. ಲೈಕ್ ಐಟಿ ಕಂಪನೀಸ್, ಫಾರ್ಮಾ, ಮೇನ್ಲಿ ಯಾರ್ಯಾರು ಎಕ್ಸ್ಪೋರ್ಟ್ಸ್ ಮಾಡ್ತಾರೆ ಅವ್ರಿಗೆ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಮತ್ತೆ ಯಾರು ಬೇರೆ ಕಂಟ್ರೀಸ್ ಇಂದ ಇಂಪೋರ್ಟ್ಸ್ ಮಾಡ್ಕೋತಾರೆ ಅವ್ರ ಪ್ರಾಫಿಟ್ಸ್ ಕಡಿಮೆ ಆಗುತ್ತೆ. ಮತ್ತೆ ನಮ್ ಕಂಟ್ರಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈ ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ನಮ್ ಫ್ಯೂಯಲ್ ಪ್ರೈಸಸ್, ಡೈಲಿ ಎಸೆನ್ಷಿಯಲ್ ಪ್ರೈಸಸ್ ಎಲ್ಲಾ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಕಾಮನ್ ಪೀಪಲ್ ಮೇಲೆ ಮೇನ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಮತ್ತೆ ಈ ರುಪಿ ಫರ್ದರ್ ವೀಕ್ ಆಗೋದ್ರಿಂದ ಎಸ್ಪೆಷಲಿ ಇಂಡಿಯಾದಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ನಾವು ಇಂಡಿಯನ್ ರುಪಿ ವ್ಯಾಲ್ಯೂನ ಸ್ಟ್ರಾಂಗ್ ಮಾಡ್ಬೇಕು ಅಂತಂದ್ರೆ ನಾವು ಬೇರೆ ಕಂಟ್ರೀಸ್ ಇಂದ ಮಾಡ್ಕೊಳ್ಳೋ ಇಂಪೋರ್ಟ್ಸ್ ಗಿಂತ ಎಕ್ಸ್ಪೋರ್ಟ್ಸ್ ನ ಜಾಸ್ತಿ ಮಾಡ್ಬೇಕು. ಮತ್ತೆ RBI ಅವರು ತಗೊಳ್ಳೋ ಕೆಲವು ಇನಿಷಿಯೇಟಿವ್ಸ್ ಇಂದ ಕೂಡ ರುಪಿ ವ್ಯಾಲ್ಯೂ ಸ್ಟ್ರಾಂಗರ್ ಆಗುತ್ತೆ. ಒಂದ್ ವೇಳೆ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಪೇಜ್ ನ ತಪ್ಪದೆ ಫಾಲೋ ಮಾಡಿ.